ಕರ್ತನಲ್ಲಿ ಪ್ರೀತಿಯ ದೇವಜನರೇ, ತಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರೀತಿಯ ವಂದನೆಗಳು. ಈ ದಿನದ ಈ ಶುಭ ಸಂದೇಶದ ಈ ಭಾಗದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ಕರ್ತನ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಇದನ್ನು ನಾನು ಇದೇ ವಾಕ್ಯವನ್ನು ಸಂಕ್ಷಿಪ್ತವಾಗಿ ಓದ್ತೇನೆ. ಅಂದಿನಿಂದ ಯೇಸು ಕ್ರಿಸ್ತನು ತನ್ನ ಶ್ರಮೆ ಮರಣದ ಕುರಿತಾಗಿ ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ನಾವು ವಾಕ್ಯದಾನಕ್ಕೆ ಮೊದಲು ಪ್ರಾರ್ಥನೆ ಮಾಡೋಣ. ಕೃಪೆಗಳ ಪರಲೋಕ ತಂದೆಯೇ, ನಮ್ಮ ಕೈಗೆ ಕೊಟ್ಟ ಈ ಅಮೂಲ್ಯವಾದ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಈಗ ನಾವು ಓದಿ ಕೇಳಿದಂಥ ಈ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನಾದೇಶವೇ, ಇದು ನಿನ್ನ ನುಡಿಗಳಪ್ಪ, ನಾವು ಸನ್ಮಾನಿಸ್ತೇವೆ. ನಮಗೆ ನೀನು ದಯಮಾಡಿ ನೀನು ಬೋಧಿಸು, ನಿನ್ನ ಕುರಿತಾಗಿ ನಮಗೆ ತಿಳಿಯಪಡಿಸು. ನಮ್ಮನ್ನು ಇನ್ನೂ ಹೆಚ್ಚಾಗಿ ನಿನ್ನ ಸಹವಾಸಕ್ಕೆ, ನಿನ್ನ ಹತ್ತಿರಕ್ಕೆ ಸೆಳಕು. ದೇವರೇ, ನೀನು ನಮ್ಮನ್ನ ಒಂದು ಧಾರ್ಮಿಕ ವ್ಯವಸ್ಥೆಗೆ ಕರೆಯದೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ಕರೆದಂತ ನಂಬಿಕಸ್ಥನಾದ ದೇವರೇ, ನಾವು ನಿನ್ನನ್ನು ಸ್ತುತಿಸಿ ಈ ವಾಕ್ಯಗಳನ್ನ ಕಲಿಯುವುದಕ್ಕೆ ನಿನ್ನ ದಯನ ಹಂಬಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವ ಜನರೇ, ನಾವೀಗ ಓದಿದಂಥ ವಾಕ್ಯ, ಇದರಲ್ಲಿ ನಾವು ನಮ್ಮ ಈ ದಿನದ ಧ್ಯಾನಕ್ಕಾಗಿ ಪ್ರಧಾನವಾಗಿ ತೆಗೆದುಕೊಳ್ಳುವಂಥ ಪದ ಅಂದಿನಿಂದ. ಈ ವಾಕ್ಯವನ್ನು ಮತ್ತೆ ಓದೋಣ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಅಂದಿನಿಂದ ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಹಾಗಾದರೆ ಅಂದಿನಿಂದ ಎಂಬುದಾಗಿ ಹೇಳಿದ್ರಿಂದ ಒಂದು ವೇಳೆ ಅದು ಹಿಂದಿನ ಯಾವುದೋ ಒಂದು ಘಟನೆಯನ್ನು ಸೂಚಿಸಿ ಬರೆದ ಮಾತು. ಆ ಒಂದು ಘಟನೆಯ ನಂತರ ಅಂದಿನಿಂದ, ಆ ಸಂದರ್ಭದಿಂದ, ಅಂದಿನಿಂದ ಎನ್ನುವಂಥ ಈ ಪದ ಇದು ಚರಿತ್ರೆಯಲ್ಲಿ ನಡೆದ ಘಟನೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸ್ತದೆ ಅಥವಾ ತೋರ್ಪಡಿಸ್ತದೆ. ಅಂದಿನಿಂದ ಎಂಬುದಾಗಿ ಹೇಳಿದ್ರಿಂದ ಅದು ಹಿಂದಿನ ಘಟನೆಗೆ ಅದನ್ನು ತನ್ನನ್ನು ಜೋಡಿಸಿಕೊಂಡು ಮುಂದಿನ ಘಟನೆಯ ಕಡೆಗೆ ಅದು ಬರುವಂಥದ್ದನ್ನು ಅಲ್ಲಿ ಸ್ಪಷ್ಟೀಕರಿಸ್ತದೆ. ಇದರಲ್ಲಿ ಯೇಸು ಕ್ರಿಸ್ತನು ಯಾವುದರ ಕುರಿತಾಗಿ ಹೇಳಿದಾನೆಂಬುದಾಗಿ ಹೇಳಿದರೆ, ನಿರ್ದಿಷ್ಟವಾಗಿ ಆತನು ಒಂದು ಊರಿಗೆ ಹೋಗ್ಲಿಕ್ಕಿದ್ದಾನೆ, ಯೆರೂಸಲೇಮ್. ಅಲ್ಲಿ ಹೋದ ಮೇಲೆ ಅಲ್ಲಿ ಒಂದು ಗುಂಪಿದೆ. ಆ ಗುಂಪಿನೊಳಗೆ ಅನೇಕರಿದ್ದಾರೆ. ಅವರ ಕುರಿತಾಗಿ ಬರೆದರೆ ಹಿರಿಯರು, ಮಹಾಯಾಜಕರು, ಶಾಸ್ತ್ರಿಗಳು, ನಾಯಕತ್ವ ವಹಿಸಿಕೊಂಡ ಗುಂಪು, ಧರ್ಮದ ಮುಖ್ಯಸ್ಥರು ಅಥವಾ ಧಾರ್ಮಿಕ ವಿಧಾನಗಳನ್ನು ನಡೆಸಿಕೊಡುವಂಥ, ದೇವರ ಮುಂದೆ ನಿಲ್ಲತಕ್ಕ ಮಹಾಯಾಜಕರು, ಶಾಸ್ತ್ರಿಗಳು, ದೇವರ ವಾಕ್ಯದಲ್ಲಿ ನುರಿತ ಪಂಡಿತರು, ಇವರ ಒಂದು ಗುಂಪು ಇದನ್ನು ಹಿರಿಸಭೆಯವರು ಎಂಬುದಾಗಿ ಹೇಳ್ತಾರೆ, ಸೆನೆಟ್ರಿ. ಈ ಗುಂಪು ಯೇಸುವಿನ ಮೇಲೆ ದ್ವೇಷ ಮಾಡಿ ಆತನನ್ನು ಬಂಧಿಸ್ತದೆ. ಆತನನ್ನು ಅನೇಕ ಕಷ್ಟಗಳಿಗೆ ಒಪ್ಪಿಸ್ತಾರೆ. ಇದರಿಂದ ಯೇಸು ಬಹಳ ಶ್ರಮೆ ಅನುಭವಿಸಲಿಕ್ಕಿದ್ದಾನೆ. ನಂತರದಲ್ಲಿ ಆತನು ಕೊಲ್ಲಲ್ಪಡ್ತಾನೆ. ಶ್ರಮೆ, ಆ ಕಷ್ಟ, ಶ್ರಮೆ, ಕೊಲ್ಲಲ್ಪಡ್ತಾನೆ, ಮರಣ. ನಂತರದಲ್ಲಿ 3ನೇ ದಿವಸದಲ್ಲಿ ಆತನ ಜೀವಿತನಾಗಿ ಎಬ್ಬಿಸಲ್ಪಡುತ್ತಾನೆ, ಪುನರುತ್ಥಾನ. ಈ 3 ಶ್ರಮೆ, ಮರಣ, ಪುನರುತ್ಥಾನವನ್ನು ಯೇಸು ಕ್ರಿಸ್ತನು ಅಂದಿನಿಂದ ಮುಂದೆ ಬರ್ತದೆ ತನ್ನ ಶಿಷ್ಯರಿಗೆ ತಿಳಿಸೋದಕ್ಕೆ ಪ್ರಾರಂಭ ಮಾಡಿದನು. ಹಾಗಾದರೆ ಅನೇಕ ಸತಿ ಇದನ್ನು ತಿಳಿಸಿದ್ದಾನೆಂಬುದು ನಿಶ್ಚಯ. ಅದನ್ನು ನಾವು ಸುವಾರ್ತೆಗಳಲ್ಲಿ 3 ಸಾರಿ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಓದ್ತೇವೆ. ತಿಳಿಸೋದಕ್ಕೆ ಪ್ರಾರಂಭಿಸಿದ. ಇಲ್ಲಿ ಅಂದಿನಿಂದ ಎನ್ನುವಂಥ ಒಂದು ಸಂಗತಿಯನ್ನು ತೆಗೆದುಕೊಳ್ಳೋಣ. ಕಾರಣ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತನ್ನ ಶ್ರಮೆ, ಮರಣ, ಪುನರುತ್ಥಾನವನ್ನು ಅವರಿಗೆ ನಿರ್ದಿಷ್ಟವಾಗಿ ತಿಳಿಸಿದ್ರಿಂದ
ಹಾಗಾದರೆ ಆ ಶಿಷ್ಯರ ಗುಂಪಿಗೆ ಇದಕ್ಕೆ ಮೊದಲು ಆದ ಒಂದು ಘಟನೆ, ಆ ಘಟನೆಯಲ್ಲಿ ಅವರಿಗೆ ಉಂಟಾದ ಒಂದು ಯೋಗ್ಯ ಅರಿವು, ಸ್ಪಷ್ಟ ಅರಿವು, ಅದರ ನಂತರ ಆತನು ತನ್ನ ಶ್ರಮೆ, ಮರಣ, ಪುನರುತ್ಥಾನವನ್ನು ಆ ಗುಂಪಿಗೆ ತಿಳಿಸೋದಕ್ಕೆ ಆರಂಭಿಸಿದ. ಹಾಗಾದರೆ ಈ ದಿನ ಯೇಸುಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನು ನೀನು ನಾನು ಅರ್ಥಕೊಳ್ಳಬೇಕಾದರೆ, ಅದನ್ನು ಕ್ರಿಸ್ತನಿಂದ ಗ್ರಹಿಸಬೇಕಾದರೆ, ಹಾಗಾದರೆ ಈ ಘಟನೆಗೆ ಮೊದಲು ಇನ್ನೊಂದು ಸಂಗತಿಯನ್ನು ನಾವು ಹಾದು ಬರಲೇಬೇಕಾಗ್ತದೆ. ಅಲ್ಲಿ ಒಂದು ಗ್ರಹಿಕೆಯನ್ನು ಪಡ್ಕೊಂಡೇ ಈ ಭಾಗಕ್ಕೆ ಬರಬೇಕಾಗ್ತದೆ. ಮತ್ತಾಯ 16ನೇ ಅಧ್ಯಾಯ ನಮಗೆ ಅನೇಕ ಸ್ವಾರಸ್ಯಕರ ವಿಚಾರಗಳ ಮೇಲೆ ನಮಗೆ ಬೆಳಕು ಚೆಲ್ಲುವ ಅಧ್ಯಾಯ. ಬಹಳ ನಮ್ಮ ನಂಬಿಕೆಗೆ ಅಥವಾ ನಮ್ಮ ನಂಬಿಕೆಯೊಳಗೆ ಇರಬೇಕಾದ ಸತ್ವವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಸತ್ಯವೇದದ ಒಂದು ವಿಶೇಷವಾದ ಅಧ್ಯಾಯ ಇದಾಗ್ತದೆ. ಇಲ್ಲಿ 13ನೇ ವಚನದಿಂದ ಬರೋಣ. 13ನೇ ವಚನದಲ್ಲಿ ಯೇಸುಕ್ರಿಸ್ತನು ಇನ್ನೊಂದು ಪಟ್ಟಣದ ಕಡೆಗೆ ಆತನು ಹೆಜ್ಜೆ ಇಟ್ಟಿದ್ದಾನೆ, ಅಥವಾ ಫಿಲಿಪ್ಪನ ಕೈಸರೆ ಎನ್ನುವಂಥ ಪಟ್ಟಣದ ಪ್ರಾಂತ್ಯಕ್ಕೆ ಆತನು ಬಂದಿದ್ದಾನೆ, ಬಂದಾಗ ಎಂಬುದಾಗಿ ಬರ್ತದೆ. ಇಲ್ಲಿ ಯೇಸುಕ್ರಿಸ್ತನು ತನ್ನೊಂದಿಗೆ ಹೆಜ್ಜೆ ಆಗ್ತಿರುವಂಥ, ತನ್ನನ್ನು ಹಿಂಬಾಲಿಸಿಕೊಂಡು ತನ್ನೊಂದಿಗೆ ನಡೀತಿರುವಂಥ ಆ ಶಿಷ್ಯರಿಗೆ ಈಗ ಆತನು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ? ಆ ಕೂಡಲೇ ಶಿಷ್ಯರು ಈಗ ಅದಕ್ಕೆ ಉತ್ತರಿಸಲಿಕ್ಕೆ ಆರಂಭಿಸಿದರು. ಶಿಷ್ಯರು ವಿಧ ವಿಧವಾಗಿ ಉತ್ತರ ಕೊಟ್ಟರು. 14ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನ ಅನ್ನುತ್ತಾರೆ. ಇನ್ನೊಬ್ಬ ಶಿಷ್ಯ ಹೇಳ್ದ, ನಿನ್ನನ್ನು ಎಲಿಯಾ ಅಂತಾರೆ, ಅವನೊಬ್ಬ ಪ್ರವಾದಿ. ಬೇರೆ ಕೆಲವರು ಎರೇಮೇನ್ ಅನ್ನುತ್ತಾರೆ, ಅವನೊಬ್ಬ ಪ್ರವಾದಿ. ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ, ಆ ಪ್ರವಾದಿಗಳ ಹಾಗೆ ಈತನು ಒಬ್ಬ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಕ್ರಿಸ್ತನು ಕೇಳಿದ ಜನರ ಗ್ರಹಿಕೆಯ ಕುರಿತಾಗಿ ಕ್ರಿಸ್ತನು ಶಿಷ್ಯರಿಗೆ ಕೇಳಿದ ಪ್ರಶ್ನೆಗಳಿಗೆ ಶಿಷ್ಯರು ಈಗ ಜನರ ಗ್ರಹಿಕೆಗಳನ್ನು ಕ್ರಿಸ್ತನ ಮುಂದೆ ಒಪ್ಪಿಸಿದ್ರು, ಹೇಳಿಕೊಂಡ್ರು. ಅವರ ಉತ್ತರ ಅವರ ಬಾಯಿಂದ ಬರುತ್ತಿರುವ ಹಾಗೆಯೇ ಆ ಪ್ರಶ್ನೆಯನ್ನು ಯೇಸು ಕ್ರಿಸ್ತನು ಹಾಗೆ ಇವರ ಕಡೆಗೆ ತಿರುಗಿಸ್ತಾನೆ. ಮೊದಲು ಜನರು ಯಾರೆನ್ನುತ್ತಾರೇನೋ ಅಂತ ಪ್ರಶ್ನೆ ಕೇಳಿದ, ಈಗ ಆ ಪ್ರಶ್ನೆನ ನೀವೇನನ್ನುತ್ತೀರಿ? ಅಲ್ಲಿ ಬರ್ದದೆ, ಅವನವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ. ಪ್ರೀತಿಯ ದೇವ ಜನರೇ, ಕ್ರಿಸ್ತನು ಒಂದು ವೇಳೆ ನಿನಗೂ ಇದೇ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ, ನೀವು ಯಾರನ್ನುತ್ತೀರಿ? ಇದು ಬಹಳ ಪರ್ಸನಲ್ ಪ್ರಶ್ನೆ, ಬಹಳ ವೈಯಕ್ತಿಕವಾಗಿ ಕ್ರಿಸ್ತನು ನಮಗೆ ಕೇಳುವ ಪ್ರಶ್ನೆ. ಸರಿ, ಯೇಸು ಕ್ರಿಸ್ತನ ಪ್ರಶ್ನೆ ಕೇಳಿದ ಕೂಡಲೇ ಇದಕ್ಕೆ ಉತ್ತರ ಕೊಟ್ಟವನು 16ನೇ ವಚನದಲ್ಲಿ ಸೀಮೋನ್ ಪೇತ್ರನು ಆತನು ಹೇಳ್ತಾನೆ, ಕ್ರಿಸ್ತನ ಕುರಿತಾದ ನಾವು ಪ್ರಕಟಣೆ ಹೊಂದಿಕೊಂಡ್ರೆ, ಯಾವ ನಿರ್ದಿಷ್ಟ ಪ್ರಕಟಣೆ ಹೊಂದಿಕೊಳ್ಳಬೇಕೆನ್ನುವುದಕ್ಕೆ ಬಹಳ ಗಂಭೀರವಾದ ಮಾತನ್ನು ನಾವೀಗ ಓದಲಿಕ್ಕಿದ್ದೇವೆ. ಅದು 16ನೇ ವಚನ. ಆತನು ಹೇಳ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು. ನಂತರದಲ್ಲಿ ಬರ್ತದೆ, ಜೀವಸ್ವರೂಪನಾದ ದೇವರ ಕುಮಾರನು. ಮತ್ತೊಮ್ಮೆ ಅದನ್ನು ಓದೋಣ. ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ನಾವು ಈ ವಾಕ್ಯದಲ್ಲಿಯೇ ನಿಂತು ಇದನ್ನೇ ಸುದೀರ್ಘವಾಗಿ ಧ್ಯಾನಿಸುತ್ತಾ ಇದನ್ನೇ ಅಧಿಕವಾಗಿ ಕಲಿತಾ ಹೋದರೆ ಎಷ್ಟೋ ಒಳ್ಳೆಯದು. 2 ಮಾತುಗಳನ್ನು ಹಿಡಿದು ನಾವು ಯಾರಾದರೂ ಕಲಿಯೋದಕ್ಕೆ ಆರಂಭಿಸಿದರೆ ಎಷ್ಟು ತಿಂಗಳು, ಎಷ್ಟು ವರ್ಷಗಳು ಗತಿಸಿದ್ರು ಇದರ ಪೂರ್ಣ ಪ್ರಮಾಣವನ್ನು ನಾವು ತಲುಪಲಿಕ್ಕೆ ಸಾಧ್ಯವೋ ಎನ್ನುವಂಥ ಪ್ರಶ್ನೆ ನನ್ನೊಳಗುಂಟಾಗ್ತದೆ. ಅಲ್ಲಿ ಬರ್ತದೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು. ಮುಂದಿನ ಭಾಗಗಳನ್ನ ನಾನು ಹೇಳಿ ನಂತರದ ಈ ಭಾಗಕ್ಕೆ ಬರೋಣ. ಈ ಮಾತುಗಳನ್ನು ಆತನು ಹೇಳಿದ ಕೂಡಲೇ ಯೇಸು ಕ್ರಿಸ್ತನು ಕೂಡಲೇ ಮತ್ತೆ ಮಾತನಾಡ್ತಾನೆ. ಆತನು ಹೇಳ್ತಾನೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು,
ಈ ಉತ್ತರ ಕೊಟ್ಟ ಪೇತ್ರನಿಗೆ ಆತನು ಹೇಳ್ತಾನೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ. ಈ ಒಂದು ರಹಸ್ಯ ನಿನಗೆ ಗೊತ್ತಾದದ್ದು ನಿನ್ನ ರಕ್ತ ಮಾಂಸದ ಶರೀರದ ಅರಿವಿನಿಂದ ಅಲ್ಲ. ಈ ನಿನ್ನ ಸೃಷ್ಟಿ, ಈ ರಕ್ತ ಮಾಂಸದ ಗ್ರಹಿಕೆ ಕಡ್ಡಾಯವಾಗಿ ನಿನಗೆ ಈ ಒಂದು ಪ್ರಕಟಣೆ ಕೊಡಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಎಂತಹ ಸೌಭಾಗ್ಯ! ರಕ್ತ ಮಾಂಸದ ಶರೀರದಲ್ಲಿರುವಂಥ ಒಬ್ಬ ಮನುಷ್ಯ ಸೀಮೋನ್ ಪೇತ್ರ ಈಗ ಪರಲೋಕದಲ್ಲಿರುವ ಅದೃಶ್ಯನಾದ ದೇವರು, ಆತ್ಮಸ್ವರೂಪನಾದ ದೇವರು, ದಹಿಸುವ ಅಗ್ನಿಯಾಗಿರುವ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರು, ಯಾರೂ ಸೇರಕೂಡದಂಥ ಬೆಳಕಿನಲ್ಲಿ ವಾಸಿಸುವ ದೇವರು, ಮನುಷ್ಯರಲ್ಲಿ ಯಾರೂ ಕಾಣದ ದೇವರು, ಈತನು ಈಗ ಈ ನರಮನುಷ್ಯನಾದ ಪೇತ್ರನೊಂದಿಗೆ, ಸೀಮೋನೊಂದಿಗೆ ಮಾತನಾಡಿ ಕ್ರಿಸ್ತನು ಯಾರು ಎಂಬುದನ್ನು ತಂದೆಯೇ ತಿಳಿಯಪಡಿಸಿದ್ದಾನೆ. ಈ ವಾಕ್ಯವನ್ನು ಕೇಳ್ತಿರುವಂಥ ನಮ್ಮೆಲ್ಲರಿಗೆ ಮನದಟ್ಟಾಗಲಿ, ತಂದೆಯಾದ ದೇವರು ನಮ್ಮೊಳಗೆ ಮಾಡುವಂಥ ಒಂದು ಬಹಳ ದೊಡ್ಡ ಕೆಲಸ ಆತನು ನಮಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಕುರಿತು ತಿಳಿಯಪಡಿಸ್ತಲೇ ಇರ್ತಾನೆ. ದೇವರಿಗೂ ಒಬ್ಬ ಮನುಷ್ಯನಿಗೂ ನಂಟು ಇದೆ ಎಂಬುದಾಗಿ ಹೇಳುವುದಾದರೆ, ಅವರಿಬ್ಬರ ನಡುವೆ ಒಂದು ಐಕ್ಯತೆ ಇದೆ ಎನ್ನುವುದಾದರೆ, ಅದರ ಬಹಳ ಶ್ರೇಷ್ಠವಾದ ವಿಷಯ ತಂದೆಯಾದ ದೇವರು ಆ ವ್ಯಕ್ತಿಗೆ, ಆ ಮನುಷ್ಯನಿಗೆ ಯಾವಾಗಲೂ ತನ್ನ ಮಗನ ಕುರಿತು ಪ್ರಕಟಿಸ್ತಲೇ ಇರ್ತಾನೆ. ಇದೊಂದು ಶ್ರೇಷ್ಠವಾದ ಅನುಭವ. ಭೂಮಿ ಮೇಲೆ ಜೀವಿಸುವ ಮನುಷ್ಯರೊಳಗೆ ಇದೊಂದು ಶ್ರೇಷ್ಠವಾದ ಅನುಭವ. ಇಂಥ ವ್ಯಕ್ತಿ ಎಲ್ಲರ ನಡುವೆ ಆತನು ಒಬ್ಬ ಅಧಿಕ ವಿಶಿಷ್ಟ ಮನುಷ್ಯನಾಗಿ ಕಾಣ್ತಾನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಪೇತ್ರನ ಬಾಯಿಂದ ಬಂದ ಮಾತುಗಳ ಪ್ರಕಟಣೆಗಳು ಪರಲೋಕದ ತಂದೆಯಿಂದಲೇ ಎಂಬುದನ್ನು ಯೇಸು ಖಚಿತಪಡಿಸಿ ಕೂಡಲೇ ಹೇಳ್ತಾನೆ, ಮತ್ತು ನಾನೂ ನಿನಗೆ ಒಂದು ಮಾತನ್ನು ಹೇಳ್ತೇನೆ. ತಂದೆಯಾದ ದೇವರು ಮಾತನಾಡಿದ್ದು ಆಯಿತು, ಈಗ ಮಗನಾದ ದೇವರು ಮಾತನಾಡ್ತಾನೆ, ನಾನೂ ಒಂದು ಮಾತನ್ನು ಹೇಳುತ್ತೇನೆ. ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಈಗ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಪ್ರಕಟಣೆಯನ್ನು ಹೊಂದಿದ ನೀನು, ಈ ವಿಶ್ವಾಸವನ್ನು ಹೊಂದಿದ ನೀನು, ಈ ವಿಶ್ವಾಸದ ಅರಿಕೆ ಅಥವಾ ಉಚ್ಚಾರವನ್ನು ಮಾಡಿದ ನೀನೇ ಪೇತ್ರ, ನೀನೇ ಬಂಡೆ. ನಾನು ನನ್ನ ಸಭೆಯನ್ನು, ನಾನು ನನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ನಾನು ಕಂಡುಕೊಂಡ ಅಸ್ತಿವಾರ ಅಥವಾ ಬಂಡೆ ಇದೇ ಪ್ರಕಟಣೆ, ಇದೇ ವಿಶ್ವಾಸ, ಇದೇ ವಿಶ್ವಾಸದ ಅರಿಕೆ. ಇಲ್ಲಿ ಬಂಡೆ ಎನ್ನುವಂಥದ್ದು ಈ ಪ್ರಕಟಣೆ. ಈ ಬಂಡೆ ಎನ್ನುವಂಥದ್ದು ಯಾವ ವ್ಯಕ್ತಿಗೆ ಪ್ರಕಟಣೆ ಆಯಿತು ಆ ವ್ಯಕ್ತಿಯೊಳಗಿನ ವಿಶ್ವಾಸ. ಇಲ್ಲಿ ಬಂಡೆ ಎಂಬುದಾಗಿ ಕರೆಯಲ್ಪಟ್ಟದ್ದು ಆ ವ್ಯಕ್ತಿ ತನಗುಂಟಾದ ಪ್ರಕಟಣೆ, ತಾನು ಆ ಪ್ರಕಟಣೆಯಿಂದ ಕಂಡುಕೊಂಡ ನಂಬಿಕೆಯನ್ನು ಆತನಿಗೆ ತನ್ನ ಬಾಯಿಂದ ಉಚ್ಚರಿಸ್ತಿದ್ದಾನಲ್ಲ, ಅದು ಆ ಬಂಡೆ. ಈಗ ಕರ್ತನು ಸಂತೋಷದಿಂದ ಹೇಳ್ತಿದ್ದಾನೆ, ಈ ಬಂಡೆ ಮೇಲೆ ನನ್ನ ರಾಜ್ಯವನ್ನು ಕಟ್ಟುತ್ತೇನೆ. ಸ್ಪಷ್ಟವಾದ ವಿಷಯ. ಇದೇ ಪ್ರಕಟಣೆ ನಿನ್ನೊಳಗುಂಟಾಗಿ, ಇದೇ ಪ್ರಕಟಣೆಯ ಕುರಿತು ನಿರ್ದಿಷ್ಟ ವಿಶ್ವಾಸ ನಿನ್ನೊಳಗೆ ಬೇರೂರಿ, ಇದೇ ವಿಶ್ವಾಸ ನಿನ್ನ ಬಾಯೊಳಗಿಂದ ಬರುವಾಗ, ನೀನು ಅದನ್ನು ಉಚ್ಚರಿಸುವಾಗ ದೇವರು ನಿನ್ನನ್ನು ಬಂಡೆ ಎಂಬುದಾಗಿ ಕರೀತಾನೆ. ದೇವರ ರಾಜ್ಯದ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಿನ್ನನ್ನೇ ಬಂಡೆ ಎಂಬುದಾಗಿ ನೇಮಿಸಿಕೊಳ್ತಾನೆ. ನಿನ್ನ ಕುರಿತಾಗಿ ಆತನು ಮುಂದುವರೆದು ಹೇಳ್ತಾನೆ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಹಾಗಾದರೆ ಒಂದು ಹೋರಾಟ ಅಲ್ಲಿಂದ ಪ್ರಾರಂಭವಾಗ್ತದೆ. ಪಾತಾಳ ಲೋಕದ ಶಕ್ತಿಗಳು ಇದಕ್ಕೆ ವಿರುದ್ಧವಾಗಿ ಹೋರಾಡ್ತವೆ, ಆದರೆ ಅವು ಹೋರಾಡಿ ಪ್ರತಿ ಸಾರಿ ಸೋಲ್ತವೆ. ಆದರೆ ಈ ಬಂಡೆ ಪ್ರತಿ ಸಾರಿ, ಈ ವಿಶ್ವಾಸ ಪ್ರತಿ ಸಾರಿ ಜಯಿಸುತ್ತಾ ಹೋಗ್ತದೆ. ದೇವರಿಗೆ ಸ್ತೋತ್ರ. ಇಂಥವನಿಗೆ ಆತನೊಂದು ಮತ್ತೊಂದು ಸವಲತ್ತನ್ನು ಆತನು ನೀಡ್ತಾನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು. ಈ ಪ್ರಕಟಣೆ ಹೊಂದಿದ ಮನುಷ್ಯನಿಗೆ ದೇವರು ಕೊಡುವಂಥ ಕೃಪೆ, ಪರಲೋಕದ ಸಂಗತಿಗಳಲ್ಲಿ ಭೂಮಿಯಲ್ಲಿ ಯಾವುದು ಇರಬೇಕು, ಪರಲೋಕದ ಸಂಗತಿಗೆ ಅನುಸಾರವಾಗಿ ಭೂಮಿಯಲ್ಲಿ ಯಾವುದು ಇರಬಾರದು, ಈ ಒಂದು ವಿವೇಚನೆ, ತೀರ್ಮಾನ ಈತನಿಗೆ ಉಂಟಾಗುವಂತೆ ದೇವರು ಈತನನ್ನು ಆಶೀರ್ವದಿಸ್ತಾನೆ. ನಂತರದಲ್ಲಿ ಅವರಿಗೆ ಈತನೇ ಕ್ರಿಸ್ತನೆಂಬುದು ಖಚಿತವಾದ ಮೇಲೆ ಅವರಿಗೆ ಹೇಳ್ತಾನೆ, ಆಗ ಆತನು, ನಾನು ಕ್ರಿಸ್ತನೇ ಆಗಿದ್ದೇನೆ ಎಂಬುದನ್ನು ಯಾರಿಗೂ ಹೇಳಬೇಡ್ರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದ್ದಾನೆ. ಸದ್ಯಕ್ಕೆ ನೀವು ಯಾರಿಗೂ ಹೇಳುವಾಗಿಲ್ಲ. ನಾವು 16ನೇ ವಚನಕ್ಕೆ ಹಿಂದಕ್ಕೆ ಬರೋಣ. ಆಗದ ಅಂದಿನಿಂದ ಎನ್ನುವಂಥ ವಿಚಾರಕ್ಕೆ ಈ 16ನೇ ವಚನ ಬಹಳ ಪ್ರಾಮುಖ್ಯವಾದದ್ರಿಂದ ಈ 16ನೇ ವಚನದಲ್ಲಿ ಇರುವಂಥ 2 ಅಂಶಗಳಿಗೆ ನಾವು ತಿರುಗಿ ಬರೋಣ. ಅಲ್ಲಿಯ ಮೊದಲನೆಯ ಮಾತು, ನೀನು ಬರಬೇಕಾಗಿರುವ ಕ್ರಿಸ್ತನು.
ಈ ಮಾತುಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀನು ಕ್ರಿಸ್ತನು ಅನ್ನುವುದಕ್ಕೂ ನೀನು ಬರಬೇಕಾಗಿರುವ ಕ್ರಿಸ್ತನು ಅನ್ನುವುದಕ್ಕೂ ವ್ಯತ್ಯಾಸವಿದೆ. ನೀನು ಬರಬೇಕಾಗಿರುವ ಕ್ರಿಸ್ತನು, ಈ ಮಾತಿನ ಈ ಹೇಳಿಕೆಯ ಮಹತ್ವವೇನು? ಬರಬೇಕಾಗಿರುವ ಎಂಬುದಾಗಿ ಹೇಳುವಾಗ ಒಬ್ಬ ವಾಗ್ದಾನ ಮಾಡಲ್ಪಟ್ಟವನು ಅಥವಾ ಇಂಥವನು ಬರ್ತಾನೆ ಎಂಬುದಾಗಿ ಮೊದಲೇ ಹೇಳಲ್ಪಟ್ಟಿದೆಯಲ್ಲ, ಅವನ ಬರುವಿಕೆಗಾಗಿ, ಅಂಥವನ ಆಗಮನಕ್ಕಾಗಿ ಜಗತ್ತು ಕಾಯ್ತಾ ಇತ್ತಲ್ಲ. ಹಾಗಾದರೆ ಅಂಥವನಾದ ನೀನು ಈಗ ಬಂದಿದ್ದಿ. ಇದನ್ನು ಕೇಳಿಸಿಕೊಳ್ತಿರುವ ನಿನಗೆ ಮನದಟ್ಟಾಗಲಿ, ಹೆಚ್ಚು ಕಡಿಮೆ ಮನುಷ್ಯನ ಚರಿತ್ರೆಯಲ್ಲಿ ಕ್ರಿಸ್ತನವರೆಗೂ 4000 ವರ್ಷದ ಚರಿತ್ರೆಯಲ್ಲಿ ದೇವರು 4000 ವರ್ಷವೂ ಪದೇ ಪದೇ ಅನೇಕರ ಬಾಯಿಂದ ಅಥವಾ ಅನೇಕರ ಬರವಣಿಗೆಯಿಂದ ಆತನು ಹೇಳಿಸಿದ್ದು, ಇಂಥವನನ್ನು ನಾನು ಕಳಿಸ್ತೇನೆ. ವಿಧವಾಗಿ ದೇವರು ಮಾತನಾಡಿಬಿಟ್ಟ. ವಿಧವಾಗಿ ನಾನು ಇಂಥವನನ್ನು ಕಳಿಸ್ತೇನೆ ಎಂಬುದಾಗಿ ಆತನು ಹೇಳಿಬಿಟ್ಟ. ಮೊದಲನೇ ಅಧ್ಯಾಯದಲ್ಲಿ ವಾಕ್ಯ ಸ್ವರೂಪನ ಮಹತ್ವನ ಆತನು ತೋರಿಸ್ತಾನೆ. 3ನೇ ಅಧ್ಯಾಯದಲ್ಲಿ ಮನುಷ್ಯನು ಬಿದ್ದು ಹೋದ ಮೇಲೆ ಕೂಡಲೇ ಸ್ತ್ರೀ ಸಂತಾನದೊಳಗಿಂದ ಬರುವಂಥವನು ಎಂಥವನಾಗಿರ್ತಾನೆ ಎಂಬುದಾಗಿ ಆತನು ತೋರಿಸ್ತಾನೆ. ನೋಹನ ಘಟನೆಯಲ್ಲಿ ರಕ್ಷಣಾ ಕಾರ್ಯದ ರೀತಿಗಳು ಹೇಗೆಂಬುದನ್ನು ಆತನು ಅನೇಕ ವಿಧದಲ್ಲಿ ಪ್ರಕಟಿಸ್ತಾನೆ. ಪ್ರತಿಯೊಬ್ಬ ಭಕ್ತರನ್ನು ತೋರಿಸುವಾಗ ಅವರಲ್ಲಿ ಕ್ರಿಸ್ತನ ಕೆಲವು ಅಂಶಗಳನ್ನ ಆತನು ತೋರಿಸಿ ದೇವರು ಮಾತನಾಡಿದ್ದಾನೆ. ಮೋಶೆಯನ್ನ, ಐಗುಪ್ತದ ಪ್ರಸಂಗವನ್ನ, ಅಡವಿಯ ಪ್ರಸಂಗವನ್ನ, ಸಿನಾಯಿ ಬೆಟ್ಟದ ಪ್ರಸಂಗವನ್ನ, ಹಳೆ ಒಡಂಬಡಿಕೆ ಏರ್ಪಟ್ಟ ಭಾಗವನ್ನ, ಯಜ್ಞಗಳನ್ನ, ದೇವದರ್ಶನ ಗುಡಾರದ ಪ್ರತಿಯೊಂದು ವಸ್ತುಗಳನ್ನ, ಪ್ರತಿಯೊಂದು ಬಣ್ಣಗಳನ್ನ, ಹೀಗೆ ದೇವರು ಹೇಳುವಾಗೆಲ್ಲ ಪ್ರತಿಯೊಂದರಲ್ಲಿ ಕ್ರಿಸ್ತನನ್ನು ತೋರಿಸ್ತಾನೆ. ಪ್ರವಾದಿಗಳ ಬಾಯಿಂದ ಕ್ರಿಸ್ತನಿಗೆ ಇರಬೇಕಾದ ಸಂತತಿ ಯಾವುದು, ಕುಲ ಯಾವುದು, ಅಧಿಕಾರ ಸ್ಥಾನ ಯಾವುದು, ಅಭಿಷೇಕ ಎಂಥದ್ದು, ಆತನು ತೋರಿ ಬರುವ ಕಾಲವೆಂಥದ್ದು, ಆಗ ಭೂಮಿಯ ಮೇಲಿರುವಂಥ ರಾಜಕೀಯ ಸನ್ನಿವೇಶಗಳು ಏನು, ಯಾವ ಊರು, ಯಾವ ದೇಶ, ಹೀಗೆ ನಾನಾ ಸಂಗತಿಗಳನ್ನು ತೋರಿಸ್ತಾನೆ. ಆತನು ಹುಟ್ಟುವುದಲ್ಲಿ, ಬೆಳೆಯುವುದಲ್ಲಿ, ಆತನ ಸೇವೆಯನ್ನು ಆರಂಭಿಸುವುದಲ್ಲಿ, ಆತನ ಸೇವೆಯಲ್ಲಿ ಕಂಡುಬರುವ ದೇವರ ಕ್ರಿಯೆಗಳೇನು, ಮಾತನಾಡುವ ಮಾತುಗಳೇನು, ಸ್ವಭಾವಗಳೇನು, ಆತನಿಗೆ ಮುಂದೆ ಬರುವ ಪರಿಶ್ರಮಗಳೇನು, ಶ್ರಮೆ ಏನು, ಮರಣವೇನು, ಆತನು ಸತ್ತು ಸಮಾಧಿ ಆಗುವುದು ಹೇಗೆ, ಆತನ ಪುನರುತ್ಥಾನವೇನು, ಪುನರುತ್ಥಾನ ಹೊಂದಿದವನು ಪರಲೋಕಕ್ಕೆ ಏರಿ ಹೋಗುವುದು ಹೇಗೆ, ಅಲ್ಲೇ ಆತನಿಗೆ ಸಿಕ್ಕುವಂತ ಪರಮಸ್ಥಾನಗಳು ಯಾವುದು, ಶ್ರೇಷ್ಠತೆ ಏನು, ಅಧಿಕಾರವೆಂಥದ್ದು, ಆತ ತಿರುಗಿ ಬರುವಂಥದ್ದೇ ಏನು, ಆತನ ಮುಂದೆ ಬಂದು ಮಾಡಲಿಕ್ಕಿರುವಂಥದ್ದೇನು, ಹೀಗೆ ಯಾರ ಕುರಿತಾಗಿ ಆದರೂ ಮೊದಲೇ ಹೇಳಲ್ಪಟ್ಟಿದ್ದರೆ ಇಡೀ ಪ್ರಪಂಚದಲ್ಲಿ ಅದು ಒಬ್ಬನ ಕುರಿತಾಗಿ ಮಾತ್ರವೇ, ಅದು ಕ್ರಿಸ್ತನ ಕುರಿತು. ಇದರ ಅತಿ ಹೆಚ್ಚು ಪ್ರಕಟಣೆಗಳನ್ನ ಪಡ್ಕೊಂಡದ್ದು ಯಹೂದ್ಯರು ಅಥವಾ ಇಸ್ರಾಯೇಲರು. ಹಾಗಾಗಿ ಅವರು ಕಾಯ್ತಾ ಇದ್ದದ್ದು ಎಲ್ಲಾ ಸಂಗತಿಗಳು ಒಬ್ಬನಲ್ಲಿ ಕಾಣಬೇಕಲ್ಲ. ದೇವರ ಹೆಚ್ಚು ಕಮ್ಮಿ 4000 ವರ್ಷದಲ್ಲಿ ನುಡಿದ ಸಂಗತಿಗಳು, ಅದನ್ನು 1500 ವರ್ಷದ ತನಕ ಹಳೆ ಒಡಂಬಡಿಕೆ ಭಕ್ತರು ಬರಿತಾ ಬಂದ್ರಲ್ಲ. ಹಾಗಾದ್ರೆ ನಂತರ ಕಾಲದ ಭಕ್ತರು ಅದರ ಕುರಿತು ಓದಿ ತಿಳ್ಕೊಂಡು ಇಂಥವನು ಬರ್ತಾನೆ ಎಂಬುದಾಗಿ ಕಾಯ್ತಾ ಕುಳಿತರಲ್ಲ. ಅವನ ಕುರಿತಾಗಿ ನಾವಿಲ್ಲಿ ಓದಿದ್ದು, ನೀನೇ ಬರಬೇಕಾಗಿರುವ ಕ್ರಿಸ್ತ. ಎಲ್ಲಾ ಅಂಶಗಳು ಈ 4 ಸುವಾರ್ತೆಗಳಲ್ಲಿ ನೋಡ್ಲಿಕ್ಕೆ, ಕಾಣಲಿಕ್ಕೆ ಸಿಗ್ತದೆ. ನೀನು ಬರಬೇಕಾಗಿರುವ ಕ್ರಿಸ್ತ. ನಂತರದಲ್ಲಿ ಬರ್ತದೆ ಜೀವಸ್ವರೂಪನಾದ ದೇವರ ಕುಮಾರನು. ಇಲ್ಲಿ ಒಂದು ಗ್ರಹಿಕೆಯನ್ನು ನಾನು ಮಾತನಾಡ್ತಾನೆ. ಹಸು ಅಥವಾ ಕರು ಹುಟ್ಟಿದ್ರೆ ಆ ಕರು ಬೆಳೆದ ಮೇಲೆ ಜನರು ಅದನ್ನು ಹಸು ಎಂಬುದಾಗಿ ಕರೀತಾರೆ. ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ? ಆರಂಭದಲ್ಲಿ ಕುರಿಮರಿಯಾಗಿದ್ರು ಅದು ಕುರಿ, ಅದು ಹಸುವಾಗಿದ್ದು ಅದು ಹಸುವೇ. ಯಾಕೆ ನಾನು ಇದನ್ನು ಹೇಳ್ತಿದ್ದೇನೆ? ಇಲ್ಲಿ ಯೇಸುವನ್ನ ಜೀವಸ್ವರೂಪನಾದ ದೇವರ ಕುಮಾರನೆಂಬುದಾಗಿ ಹೇಳೋದಾದ್ರೆ ಅದರರ್ಥ ಆತನು ಜೀವಸ್ವರೂಪನಾದ ದೇವರೇ. ದೇವರೇ ನೀನು ಮನುಷ್ಯನಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದಿ ಮತ್ತು ವಾಗ್ದಾನ ಮಾಡಲ್ಪಟ್ಟ ಕ್ರಿಸ್ತನಾಗಿಯೂ ನೀನು ಕಾಣಿಸಿಕೊಂಡಿದ್ದಿ. ಕ್ರಿಸ್ತನೆನ್ನುವಂಥ ಈ ಪದವಿ ಒಬ್ಬನಿಗೆ ಮಾತ್ರ ದೇವರು ಕೊಟ್ಟದ್ದು, ಅದು ಯೇಸು ಕ್ರಿಸ್ತನೇ, ಆತನೇ ನೀನು. ಇದನ್ನು ತಿಳ್ಕೊಂಡವನು, ಅದನ್ನು ಈ ಪ್ರಕಟಣೆ ಪಡ್ಕೊಂಡವನು, ಅದನ್ನು ಹೇಳಿದವನು, ಅದನ್ನು
ಅರಿಕೆ ಮಾಡಿದವನು ನನ್ನ ದೇವರು ವಿಶೇಷವಾಗಿ ಪರಿಗಣಿಸಿ ಬಂಡೆ ಎಂಬುದಾಗಿ ಹೇಳಿ ಆತನ ಮೇಲೆ ತನ್ನ ರಾಜ್ಯವನ್ನು ಕಟ್ತಾನೆ. ಆತನಿಗೆ ಸವಲತ್ತುಗಳನ್ನ, ಪರಲೋಕ ರಾಜ್ಯದ ಕೆಲವು ಬೀಗದ ಕೈಗಳು ಅಥವಾ ತೀರ್ಮಾನಗಳನ್ನು ಆತನಿಗೆ ಕೊಡ್ತಾನೆ. ಈ ಸಂಗತಿಗಳಲ್ಲಿ ಶಿಷ್ಯರು ಈಗ ಪರಿಪಕ್ವತೆಗೆ ಬಂದ ಮೇಲೆ, ಕ್ರಿಸ್ತನ ಕುರಿತಾದ ತಿಳುವಳಿಕೆಯನ್ನು ಅವರು ಸರಿಯಾಗಿ ಗ್ರಹಿಸಿದ ಮೇಲೆ, ನಾವು ಈ ಮಾತನ್ನು ಓದಿದ್ದೇವೆ. ಅದು 21ನೇ ವಚನ. ಅಂದಿನಿಂದ ಶ್ರಮ ಮರಣದ ಧ್ಯಾನ ಎಂಬುದು ಕ್ರೈಸ್ತ ಸಮುದಾಯದಲ್ಲಿ ಒಂದು ಗಂಭೀರವಾದ ಸಂದರ್ಭ. ಅನೇಕರು ಇದನ್ನು ನಾನಾ ವಿಧವಾಗಿ ಆಚರಿಸ್ತಾರೆ. ಕೆಲವರು ಉಪವಾಸವಿದ್ದೇ ಆಚರಿಸ್ತಾರೆ. ಕೆಲವರು ಬಹಳ ಸಾತ್ವಿಕ ಆಹಾರದೊಂದಿಗೆ ಈ ದಿನಗಳನ್ನು ಆಚರಿಸ್ತಾರೆ. ಈ ದಿನಗಳಲ್ಲಿ ಅನೇಕರು ಬಹಳ ಸರಳ ಜೀವನವನ್ನು ಆಯ್ದುಕೊಂಡು ಅದರ ಸರಳ ಜೀವನ ನಡೆಸ್ತಾರೆ. ಈ ದಿನಗಳಲ್ಲಿ ಅನೇಕರು ವಾಕ್ಯ ಪಠನೆಗೂ, ಅಂದರೆ ವಾಕ್ಯ ಓದಲಿಕ್ಕೂ, ಪ್ರಾರ್ಥನೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಳ್ತಾರೆ. ದೇವಜನರು ಸೇರಿ ಬರುವಂತಹ ಕೂಟಗಳು ಅನೇಕ ಕಡೆ ದೇವರ ವಾಕ್ಯದ ಧ್ಯಾನಕ್ಕಾಗಿಯೇ, ಪ್ರಾರ್ಥನೆಗಾಗಿಯೇ ಮೀಸಲಾಗಿರ್ತದೆ. ಇದೊಂದು ಗಂಭೀರ ಸ್ವರೂಪದ ವಿಷಯ. ಇಲ್ಲಿ ನಮಗೆ ಈ ದಿನದ ವಾಕ್ಯದಲ್ಲಿ ಗ್ರಹಿಕೆಗೆ ಬರಬೇಕಾದದ್ದು ಇದೆಲ್ಲವೂ ಎಂದಿನಿಂದ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಈ ಕಾರ್ಯಗಳನ್ನು ನಾವು ತಿಳ್ಕೊಂಡು ಅವುಗಳ ಧ್ಯಾನ, ಅವುಗಳ ಕುರಿತಾದ ಸಂಗತಿಗಳಲ್ಲಿ ನಾವು ನಮ್ಮನ್ನು ತೋರ್ಪಡಿಸಿಕೊಳ್ಳುವುದಾದರೆ ಅದು ಎಂದಿನಿಂದ. ಇಂಥವರಾದ ನಮಗೆ ವಾಕ್ಯ ಹೇಳ್ತದೆ, ಅಂದಿನಿಂದ ಎಂಬುದಾಗಿ ಹೇಳೋದಾದರೆ, ನಾನು ಶ್ರಮ, ಮರಣ, ಪುನರುತ್ಥಾನದ ಈ ಒಂದು ಧ್ಯಾನಕ್ಕೆ ನಾನು ಬರುವುದಕ್ಕೆ ನನಗೆ ಮೊದಲು ಕ್ರಿಸ್ತನ ಕುರಿತು ನೀನೇ ದೇವರು ವಾಗ್ದಾನ ಮಾಡಿ ಪ್ರವಾದಿಗಳು ನುಡಿದು ವಾಕ್ಯದಲ್ಲಿ ಬರೆಯಲ್ಪಟ್ಟು ಸೂಚಿಸಲಾದ ಬರಬೇಕಾದ ಕ್ರಿಸ್ತನು ನೀನೇ ಎಂಬುದು ನಮಗೆ ಮೊದಲು ದೇವರಿಂದ ಪ್ರಕಟಣೆ ಉಂಟಾಗಬೇಕು. ಎರಡನೇದಾಗಿ, ಈತನು ಜೀವಸ್ವರೂಪನಾದ ದೇವರ ಕುಮಾರ, ಅಂದರೆ ಈತನು ಜೀವಸ್ವರೂಪನಾದ ದೇವರೇ ಎಂಬಂತ ಸರಿಯಾದ ಅಳುಕಿಲ್ಲದ ವಿಶ್ವಾಸ ಉಂಟಾಗಬೇಕು. ಅಂದಿನಿಂದ ಕ್ರಿಸ್ತನವರಿಗೆ ಅಧಿಕವಾಗಿ ತನ್ನ ಶ್ರಮ, ಮರಣ, ಪುನರುತ್ಥಾನಗಳನ್ನು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ಆರಂಭಿಸಿದ. ಇಲ್ಲಿಗೆ ಅದು ನಿಲ್ಲಿಲ್ಲ. ಇದಾದ ಮೇಲೆ ಈ ಒಂದು ನಂಬಿಕೆಗೆ ಅಡ್ಡಲಾಗಿ ಸೈತಾನನು ಬರ್ತಾನೆ. ಈಗಲೂ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಧ್ಯಾನಕ್ಕೆ ಸಾಕಷ್ಟು ದುರ್ಬೋಧನೆಗಳಿವೆ, ಸಾಕಷ್ಟು ವ್ಯತ್ಯಾಸ ಬೋಧನೆಗಳಿದೆ. ಪ್ರಪಂಚದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಎಡಬಿಡದ ಚರ್ಚೆಗಳು ನಡೀತಾ ಇದೆ. ಕ್ರಿಸ್ತನ ಮರಣವನ್ನು ವಿರೋಧಿಸುವಂತ ಅನೇಕ ವಾಗ್ವಾದಗಳಿದೆ. ಯೇಸು ಇದನ್ನು ಹೇಳಿದ ಕೂಡಲೇ ಯಾವ ವ್ಯಕ್ತಿಗೆ ತಂದೆಯಾದ ದೇವರು ಕ್ರಿಸ್ತನ ಪ್ರಕಟಣೆ ಕೊಟ್ಟನೋ ಅದೇ ಮನುಷ್ಯನೊಳಗೆ ಸೈತಾನನು ತಪ್ಪಾಗಿ ಮಾತನಾಡುವಾಗ ಯೇಸು ತಿರುಗಿ ಸೈತಾನನ್ನು ಗದರಿಸ್ತಾನೆ. ಆತನು ಹೇಳ್ತಾನೆ, ಸೈತಾನನೇ ನೀನು ನನಗೆ ವಿಘ್ನವಾಗಿದ್ದಿ, ನಿನ್ನ ಯೋಚನೆಗಳು ದೇವರ ಯೋಚನೆಗಳಲ್ಲ ಅಂತ ಹೇಳ್ತಾನೆ ಯೇಸು. ಹಾಗಾದ್ರೆ ಯೇಸು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನವನ್ನು ಸೈತಾನ ವಿರೋಧಿಸಿದಾಗ ಯೇಸು ಹೇಳ್ತಾನೆ, ಇದು ದೇವರ ಆಲೋಚನೆ ಅಲ್ಲ. ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಮಾತುಗಳ ವಿರೋಧ ವಾಗ್ವಾದಗಳನ್ನ, ಚರ್ಚೆಗಳನ್ನ ನೀನು ಕೇಳಿಸಿಕೊಳ್ಳುವಾಗ ನೀ ವಾಕ್ಯವನ್ನು ಅರಿತಾ ನೀನು ಸರಿಯಾಗಿ ತಿಳ್ಕೋ, ಇದು ದೇವರ ಆಲೋಚನೆ ಅಲ್ಲ. ಯೇಸು ಅಲ್ಲಿ ಸೈತಾನ ಆಲೋಚನೆಯನ್ನ ಮನುಷ್ಯನ ಆಲೋಚನೆ ಅಂತಾನೆ ಕಾರಣ. ಈ ರಕ್ತಮಾಂಸದ ಆಲೋಚನೆಗೆ ಸೈತಾನನ ಆಲೋಚನೆಗೆ ಇರುವಂತ ಸಂಬಂಧವನ್ನು ಆತನು ತೋರಿಸ್ತಾನೆ. ನಂತರದಲ್ಲಿ ಆತನು ಸೈತಾನ ಗದರಿಸಿ ಹೇಳ್ತಾನೆ, ಸೈತಾನನೇ ಹಿಂದೆ ನಡೆ ಅಂತ ಹೇಳ್ತಾನೆ. ಎಲ್ಲಿ ಸೈತಾನನು ಮುಂದಾಳುತ್ತ ವಹಿಸಿದಾನೋ ಈಗ ಯೇಸು ಅಪ್ಪಣೆ ಕೊಡ್ತಿದ್ದಾನೆ, ಹಿಂದೆ ನಡೆ. ನಂತರದಲ್ಲಿ ಅದೇ ಪ್ರಕಟಣೆ ಪಡೆದ ಯೇಸು ಕ್ರಿಸ್ತನ ಕುರಿತು ಸರಿಯಾದ ಪ್ರಕಟಣೆ ಪಡೆದ ಶಿಷ್ಯರಿಗೆ ಹೇಳ್ತಾನೆ, ನಿಮ್ಮನ್ನು ನಿರಾಕರಿಸಿಕೊಂಡು ನಿಮ್ಮ ಶಿಲುಬೆ ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸಿ. ಅದರ ಅರ್ಥ ಸೈತಾನನ ಹಿಂದೆ ನಡೆ, ಶಿಷ್ಯರೀಗ ನನ್ನನ್ನು ಹಿಂಬಾಲಿಸಿ. ಅದರ ಯೇಸು ಈಗ ನಮ್ಮ ಮುಂದಾಳತ್ವ ವಹಿಸಿ ಮುಂದೆ ಹೋಗ್ತಿದ್ದಾನೆ. ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಪ್ರಕಟಣೆ, ಬರಬೇಕಾದ ಕ್ರಿಸ್ತನ ಪ್ರಕಟಣೆ, ಜೀವಸ್ವರೂಪನಾದ ದೇವಕುಮಾರನ ಪ್ರಕಟಣೆ ಪಡೆದ ನೀನು ನಿನಗೆ ದೇವರು ನೇಮಿಸಿದ ಶಿಲುಬೆಯನ್ನು ಹೊತ್ತುಕೊಂಡು ನಿನಗಿಂತ ಮುಂದಾಗಿ ಹೋಗುವ ಯೇಸು, ನಮಗಿಂತ ಮುಂದಾಗಿ ಶಿಲುಬೆಯನ್ನು ಹೊತ್ತು ನಡೆದ ಯೇಸು, ಆತನ ಹೆಜ್ಜೆ ಜಾಡಿನಲ್ಲಿ ನಮಗೆ ನಾವು ಯಾವ ಮರ್ಯಾದೆ ಕೊಟ್ಟುಕೊಳ್ಳದೆ, ಯಾವ ಸ್ವಾರ್ಥಕ್ಕೆ ನಿಲ್ಲದೆ ಆತನನ್ನೇ ಹಿಂಬಾಲಿಸಬೇಕೆಂಬುದಾಗಿ ಆತನು ಕರೆ ಕೊಡ್ತಿದ್ದಾನೆ. ಹಾಗಾದ್ರೆ ಅಂದಿನಿಂದ ಎನ್ನುವಂಥ ಈ ಪದಕ್ಕೆ ಹಿಂದಿನ ಕೆಲವು ಘಟನೆ ಇದೆ, ಮುಂದಿನ ಕೆಲವು ಘಟನೆಗಳಿದೆ.
ಇವುಗಳೆಲ್ಲವೂ ಕ್ರಿಸ್ತನ ಶಿಷ್ಯರಿಗೆ ಸಂಬಂಧಪಟ್ಟದ್ದು. ಯೇಸುವಿನ ಶಿಷ್ಯಳಾದ ನಿನಗೆ ಇದು ಸಂಬಂಧಪಟ್ಟದ್ದು. ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ಅಂದಿನಿಂದ ಎನ್ನುವಂಥ ಪದಕ್ಕೆ ಮೊದಲು ನಾನು ನಿನ್ನನ್ನು ನೀನೇ ಬರಬೇಕಾದ ಕ್ರಿಸ್ತನು, ನೀ ಜೀವಸ್ವರೂಪನಾದ ದೇವರ ಕುಮಾರನು ಎನ್ನುವಂಥ ಸ್ಪಷ್ಟ ಗ್ರಹಿಕೆಯಲ್ಲಿ ನಿಲ್ಲುವುದಕ್ಕೆ ಕೃಪೆ ನಾನು ಗ್ರಹಿಸು. ಮಹಿಮೆಯ ತಂದೆಯೇ, ಈ ಪ್ರಕಟಣೆ ಪಡೆದ ನನಗೆ ಸೈತಾನನು ತಪ್ಪಾದ ಕ್ರಿಸ್ತನ ಶ್ರಮೆ ಮರಣ ಪುನರುತ್ಥಾನಕ್ಕೆ ವಿರುದ್ಧವಾದ ಮಾತು, ಚರ್ಚೆ, ಬೋಧನೆಗಳನ್ನ, ವ್ಯತ್ಯಾಸ ಬೋಧನೆಗಳನ್ನ ತರುವಾಗ ದೇವರೇ ಅದನ್ನು ನಾನು ಎದುರಿಸಿ, ಕರ್ತನೇ, ನಿನ್ನ ಕಾರ್ಯಗಳಿಗೆ ಎದುರಾಗಿ ಬರುವ ಸೈತಾನನ ಹಿಂದಕ್ಕೆ ಏಸಪ್ಪ ನಿನ್ನ ಅಪ್ಪಣೆಯಿಂದ ಅವುಗಳನ್ನ ಅಟ್ಟಿ ಬಿಡುವುದಕ್ಕೂ, ನಾನು ಮುಂದಾಗಿ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮನ್ನು ನಾವು ನಿರಾಕರಿಸಿ, ನಮಗೆ ಯಾವ ಮರ್ಯಾದೆ ನಾವು ಸಲ್ಲಿಸಿಕೊಳ್ಳದೆ, ನಮ್ಮ ಸ್ವಂತ ಕಾರ್ಯಗಳಿಗೆ ನಿಲ್ಲದೆ, ನೀನು ನಮಗೆ ಕೊಟ್ಟ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವುದಕ್ಕೆ, ನಿನ್ನ ಜಾಡನ್ನು ಅನುಸರಿಸೋದಕ್ಕೆ ಕರೆ ಕೊಟ್ಟ ಯೇಸುವೆ, ಈ ದಿನಗಳಲ್ಲಿ ನಾವು ಸರಿಯಾದ ಜವಾಬ್ದಾರಿಯಿಂದ ನಿನ್ನನ್ನು ಹಿಂಬಾಲಿಸೋದಕ್ಕೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ವಾಕ್ಯ ಕೇಳಿದ ಒಬ್ಬೊಬ್ಬರನ್ನು ಆಶೀರ್ವದಿಸು. ನಮ್ಮನ್ನು ಕ್ರಿಸ್ತನ ಸಹವಾಸದಲ್ಲಿ ತಂದೆ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.